ಗಮನಿಸೋದಾದ್ರೆ ನಿನ್ನೆ ಇಡೀ ಸಂಚಲನವನ್ನ ಸೃಷ್ಟಿ ಮಾಡಿದ್ದಂತ ಸುದ್ದಿ ಅಂತಂದ್ರೆ ಈ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ. ಈ ಆತ್ಮಹತ್ಯೆ ಕಾರಣ ಏನು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಹರಿದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾನವಿ ಆತ್ಮಹತ್ಯೆಗೆ ಆಕೆಯ ಪತಿ ಹಾಗೆ ಆಕೆಯ ಪತಿಯ ಕುಟುಂಬಸ್ಥರೇ ಕಾರಣ ಅನ್ನುವಂತ ಒಂದಷ್ಟು ಆರೋಪಗಳನ್ನ ಗಾನವಿ ಮನೆಯವರು ಮಾಡಿದ್ರು. ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಇದರಿಂದ ಮನನೊಂದು ಅವಮಾನಿತಗೊಂಡು ಮಹಾರಾಷ್ಟ್ರದಲ್ಲಿ ಪತಿ ಸೂರಜ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ಇನ್ನು ಆಕೆಯ ಅತ್ತೆ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಆಕೆಯನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಸದ್ಯಕ್ಕೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳೀಯ ಆಸ್ಪತ್ರೆಯಲ್ಲಿ ಅಸ್ವಸ್ಥ ಜಯಂತಿಗೆ ಈಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನವವಿವಾಹಿತೆ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಆನಂತರ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ಗಾನವಿ ಮೃತಪಟ್ಟಿದ್ರು. ಅದರ ಬೆನ್ನಲ್ಲೇ ಒಂದಷ್ಟು ಆಕ್ರೋಶಗಳು ಕೇಳಿ ಬಂತು. ಮದುವೆಯಾದ ಹೊಸತರಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಇದ್ವು. ಅದರ ಬೆನ್ನಲ್ಲೇ ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಗಾನವಿ ಮನೆಯವರು ಪಟ್ಟು ಹಿಡಿದಿದ್ರು. ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಜೊತೆಯಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ಸೂರಜ್ ಹಾಗೂ ಗಾನವಿ ಅತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಅಂತಂದ್ರೆ ಆತ್ಮಹತ್ಯೆಯ ಹಾದಿಯನ್ನ ಹಿಡಿದಿದ್ದಾರೆ ಈಗ ಸೂರಜ್. ಅದರ ಬೆನ್ನಲ್ಲೇ ಸೂರಜ್ ತಾಯಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಅವರನ್ನ ಈಗ ಆಸ್ಪತ್ರೆಗೆ ಸೇರಿಸಲಾಗಿದೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಮದುವೆಯಾದ ನಂತರದಲ್ಲಿ ಏನೇನಾಯ್ತು ಅನ್ನುವಂಥ ಪ್ರಶ್ನೆಗಳ ಜೊತೆಯಲ್ಲೇ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಏನಾಗಿತ್ತು, ಇವರಿಬ್ಬರ ಮಧ್ಯದಲ್ಲಿ ಏನಾದರೂ ಮಾತುಕತೆಗಳಾಗಿತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಆಧಾರದ ಮೇಲೂ ಕೂಡ ತನಿಖೆಗಳನ್ನ ನಡೆಸಲಾಗ್ತಾ ಇದೆ. ಅದರ ಬೆನ್ನಲ್ಲೇ ಈಗ ಸೂರಜ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಸೂರಜ್ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಏನು ಹಾಗಾದ್ರೆ ಅನ್ನೋ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ಗಾನವಿ ಆತ್ಮಹತ್ಯೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು. ಈಗ ತನಿಖೆ ಯಾವ ಹಂತದಲ್ಲಿದೆ, ಈ ಸಂದರ್ಭದಲ್ಲಿ ಏನೇನು ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ, ಅದರ ಬೆನ್ನಲ್ಲೇ ಸೂರಜ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಆತನ ತಾಯಿ ಕೂಡ ಯತ್ನಿಸಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ತಾಯಿಯ ಪರಿಸ್ಥಿತಿ ಹೇಗಿದೆ, ಆಸ್ಪತ್ರೆ ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಈಗಾಗಲೇ ಏನು ಈ ಸಂಬಂಧವಾಗಿ ಸೂರಜ್ನ ಶವವನ್ನ ಈಗಾಗಲೇ ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಡಲಾಗಿದೆ. ನಂತರ ಆಕೆಯ ತಾಯಿ ಏನಿದ್ದಾರೆ, ಆತನ ತಾಯಿ ಏನಿದ್ದಾರೆ, ಆಕೆಯ ಸ್ಥಿತಿ ಕೂಡ ಸಾಕಷ್ಟು ಗಂಭೀರ ಇದೆ ಅಂತ ಹೇಳಿ ಈಗಾಗಲೇ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು. ಈಗ ಸದ್ಯ ಈ ಕೇಸ್ ಯಾವ ರೀತಿ ರಾಮಮೂರ್ತಿ ನಗರ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತಗಳು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಅಕ್ಯೂಸ್ ಆದಂತಹ ವ್ಯಕ್ತಿಯೇ ಸಾವನ್ನಪ್ಪಿರುವಂತದ್ದು. ಈಗ ಇವರಿಗೆ ಯಾವ ರೀತಿ ನ್ಯಾಯ ಅಂದ್ರೆ ಈಗಾಗಲೇ ನ್ಯಾಯ ಬೇಕು ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ನ್ಯಾಯದ ರೀತಿಯಲ್ಲಿ ಆತ ಒಂದು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾನೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಾಮಮೂರ್ತಿ ನಗರ ಪೊಲೀಸರು ಯಾವ ರೀತಿ ಈ ತನಿಖೆಯನ್ನ ಕ್ಲೋಸ್ ಮಾಡ್ತಾರೆ, ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅಕ್ಯೂಸ್ ಅನಿಸಿಕೊಂಡಂತಹ ವ್ಯಕ್ತಿಯೇ ಈಗ ಇಲ್ಲದಾಗಿರುವಂತದ್ದು. ಈಗ ಸದ್ಯ ಆ ಒಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈಗಾಗಲೇ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ ಮತ್ತು ಅಲ್ಲಿ ಏನಾದ್ರೂ ಬೇರೆ ಎವಿಡೆನ್ಸ್ಗಳನ್ನ ಏನಾದ್ರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಅಲ್ಲಿನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಆತನ ಮೊಬೈಲ್ನಲ್ಲಿ ಯಾರಿಗಾದ್ರೂ ವಾಟ್ಸ್ಆಪ್ ಮುಖಾಂತರ ಏನಾದ್ರೂ ಸಾವಿಗೆ ನಿಖರ ಕಾರಣವನ್ನ ಏನಾದ್ರೂ ಹೇಳಿದನ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂತದ್ದು. ಹೀಗಾಗಿ ಸದ್ಯ ಒಂದು ಕಡೆ ತಾಯಿಯ ರಿಕವರಿ ಆಗಬೇಕು, ಮತ್ತೊಂದು ಕಡೆ ಮಗನ ಪೋಸ್ಟ್ ಮಾರ್ಟಮ್ ಕೂಡ ಆಗಬೇಕಾಗುತ್ತೆ. ಹೀಗಾಗಿ ನಂತರ ಎಲ್ಲಾ ಪ್ರೋಸೆಸ್ ಮುಗಿದ ಬಳಿಕ ಇಂದು ಅಥವಾ ನಾಳೆ ಶವವನ್ನ ಬೆಂಗಳೂರಿಗೆ ತರುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಏನು ರಾಮಮೂರ್ತಿ ನಗರದಲ್ಲಿರುವಂತಹ ಅವರ ಮನೆ ಏನಿದೆ, ಗಾನವಿ ಮನೆ ಏನಿದೆ, ಅಲ್ಲಿಯೂ ಕೂಡ ಪೊಲೀಸರು ಹೋಗಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಚಿಕ್ಕ ಇದರಲ್ಲಿ ನಿನ್ನೆ ನಡೆದಂತಹ ಒಂದು ಪ್ರಹಸನದಲ್ಲಿ
ಸೂರಜ್ಗೆ ಏನಾದ್ರೂ ಇವರೇನಾದ್ರು ಕಾಲ್ ಮಾಡಿ ಧಮಕಿಯನ್ನ ಹಾಕಿದ್ರ ಬೆದರಿಕೆಯನ್ನ ಹಾಕಿದ್ರ ಅನ್ನುವಂಥದ್ದು ಕೂಡ ಆ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ರಾಮಮೂರ್ತಿ ನಗರ ಪೊಲೀಸರು ಗಾನವಿ ಕುಟುಂಬಸ್ಥರನ್ನ ಒಂದು ವಿಚಾರಣೆಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ಸಾಗಲಿದೆ ಅಂತಾನೆ ಹೇಳಬಹುದಾಗಿದೆ. ಸಹಜವಾಗಿಯೇ ಇದು ಅನುಮಾನ ಮೂಡುತ್ತೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ರಾಮಮೂರ್ತಿ ನಗರ ಪೊಲೀಸರು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್. ಗಾನವಿ ಆತ್ಮಹತ್ಯೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿತ್ತು. ಈಗ ತನಿಖೆ ಯಾವ ಹಂತದಲ್ಲಿದೆ, ಈ ಸಂದರ್ಭದಲ್ಲಿ ಏನೇನ್ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ, ಅದರ ಬೆನ್ನಲ್ಲೇ ಸೂರಜ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ, ಜೊತೆಗೆ ಆತನ ತಾಯಿ ಕೂಡ ಯತ್ನಿಸಿದ್ದಾರೆ ಅನ್ನುವಂತ ಮಾಹಿತಿ. ಈಗ ತಾಯಿಯ ಪರಿಸ್ಥಿತಿ ಹೇಗಿದೆ, ಆಸ್ಪತ್ರೆ ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಭಿಷೇಕ್. ಎಸ್, ಈಗಾಗಲೇ ಇನ್ನು ಈ ಸಂಬಂಧವಾಗಿ ಸೂರಜ್ನ ಶವವನ್ನ ಈಗಾಗಲೇ ಪೋಸ್ಟ್ ಮಾರ್ಟಂಗೆ ಕಳಿಸಿಕೊಡಲಾಗಿದೆ. ನಂತರ ಆಕೆಯ ತಾಯಿ ಏನಿದ್ದಾರೆ, ಆತನ ತಾಯಿ ಏನಿದ್ದಾರೆ, ಆಕೆಯ ಸ್ಥಿತಿ ಕೂಡ ಸಾಕಷ್ಟು ಗಂಭೀರ ಇದೆ ಅಂತ ಹೇಳಿ ಈಗಾಗಲೇ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು. ಈಗ ಸದ್ಯ ಈ ಕೇಸ್ ಯಾವ ರೀತಿ ರಾಮಮೂರ್ತಿ ನಗರ ಪೊಲೀಸರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತಗಳು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಅಕ್ಯೂಸ್ ಆದಂತಹ ವ್ಯಕ್ತಿಯೇ ಸಾವನ್ನಪ್ಪಿರುವಂತದ್ದು. ಈಗ ಇವರಿಗೆ ಯಾವ ರೀತಿ ನ್ಯಾಯ ಅಂದ್ರೆ ಈಗಾಗಲೇ ನ್ಯಾಯ ಬೇಕು ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಅದಕ್ಕೆ ನ್ಯಾಯದ ರೀತಿಯಲ್ಲಿ ಆತ ಒಂದು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾನೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರಾಮಮೂರ್ತಿ ನಗರ ಪೊಲೀಸರು ಯಾವ ರೀತಿ ಈ ತನಿಖೆಯನ್ನ ಕ್ಲೋಸ್ ಮಾಡ್ತಾರೆ, ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಅಕ್ಯೂಸ್ ಅನಿಸಿಕೊಂಡಂತಹ ವ್ಯಕ್ತಿಯೇ ಈಗ ಇಲ್ಲದಾಗಿರುವಂತದ್ದು. ಈಗ ಸದ್ಯ ಆ ಒಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈಗಾಗಲೇ ಆಸ್ಪತ್ರೆಯಲ್ಲಿ ಶವದ ಮರಣೋತ್ತರ ಪರೀಕ್ಷೆ ಕೂಡ ನಡೀತಾ ಇದೆ ಮತ್ತು ಅಲ್ಲಿ ಏನಾದ್ರೂ ಬೇರೆ ಎವಿಡೆನ್ಸ್ ಗಳನ್ನೇನಾದ್ರೂ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಈಗ ಅಲ್ಲಿನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಆತನ ಮೊಬೈಲ್ ನಲ್ಲಿ ಯಾರಿಗಾದ್ರೂ ವಾಟ್ಸ್ಆಪ್ ಮುಖಾಂತರ ಏನಾದ್ರೂ ಸಾವಿಗೆ ನಿಖರ ಕಾರಣವನ್ನ ಏನಾದ್ರೂ ಹೇಳಿದನ ಅನ್ನುವಂಥದ್ದು ಕೂಡ ಇಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂತದ್ದು. ಹೀಗಾಗಿ ಸದ್ಯ ಒಂದು ಕಡೆ ತಾಯಿಯ ರಿಕವರಿ ಆಗಬೇಕು, ಮತ್ತೊಂದು ಕಡೆ ಮಗನ ಪೋಸ್ಟ್ ಮಾರ್ಟಮ್ ಕೂಡ ಆಗಬೇಕಾಗುತ್ತೆ. ಹೀಗಾಗಿ ನಂತರ ಎಲ್ಲಾ ಪ್ರೋಸೆಸ್ ಮುಗಿದ ಬಳಿಕ ಇಂದು ಅಥವಾ ನಾಳೆ ಶವವನ್ನ ಬೆಂಗಳೂರಿಗೆ ತರುವಂತಹ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಏನು ರಾಮಮೂರ್ತಿ ನಗರದಲ್ಲಿರುವಂತಹ ಅವರ ಮನೆ ಏನಿದೆ, ಗಾನವಿ ಮನೆ ಏನಿದೆ, ಅಲ್ಲಿಯೂ ಕೂಡ ಪೊಲೀಸರು ಹೋಗಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಚಿಕ್ಕ ಇದರಲ್ಲಿ ನಿನ್ನೆ ನಡೆದಂತಹ ಒಂದು ಪ್ರಹಸನದಲ್ಲಿ ಸೂರಜ್ಗೆ ಏನಾದ್ರೂ ಇವರೇನಾದ್ರು ಕಾಲ್ ಮಾಡಿ ಧಮಕಿಯನ್ನ ಹಾಕಿದ್ರ ಬೆದರಿಕೆಯನ್ನ ಹಾಕಿದ್ರ ಅನ್ನುವಂಥದ್ದು ಕೂಡ ಆ ಆಂಗಲ್ ನಲ್ಲಿ ತನಿಖೆಯನ್ನ ನಡೆಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ರಾಮಮೂರ್ತಿ ನಗರ ಪೊಲೀಸರು ಗಾನವಿ ಕುಟುಂಬಸ್ಥರನ್ನ ಒಂದು ವಿಚಾರಣೆಯನ್ನ ನಡೆಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ಮುಂದಿನ ಹಂತದಲ್ಲಿ ಸಾಗಲಿದೆ ಅಂತಾನೆ ಹೇಳಬಹುದಾಗಿದೆ. ಸಹಜವಾಗಿಯೇ ಇದು ಅನುಮಾನ ಮೂಡುತ್ತೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ರಾಮಮೂರ್ತಿ ನಗರ ಪೊಲೀಸರು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್.